ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ತಾಳಮೇಳವಿಲ್ಲದಂಥ ಕತೆ ಕಾರಣಗಳಲ್ಲಿ ಈಗ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ನಾಯಕಿಯಾಗಿರುವಂಥ ಡಿಂಪಲ್ ಯಾದವ್ ಅವರು ಸಂಸದೆಯಾಗಿರುವವರು. ಇವರು ಮತ್ತೆ ಸ್ಪರ್ಧಿಸಿದ್ದಾರೆ. ಡಿಂಪಲ್ ಯಾದವ್ ಅವರು ಏನು ಹೇಳಿದ್ದಾರೆ? ಪುಲ್ವಾಮಾದಲ್ಲಿ ದಾಳಿ ನಡೆದಾಗ 40ಕ್ಕೂ ಹೆಚ್ಚು ಸೈನಿಕರು ಕೊಲ್ಲಲ್ಪಟ್ಟರು. ಇದೊಂದು ನಕಲಿ ದಾಳಿ ಅನ್ನೋದನ್ನು ಸಾಕಷ್ಟು ಜನರು ಆಪಾದನೆ ಮಾಡಿದ್ದಾರೆ. ಇಲ್ಲಿ ಸತ್ತ ಸೈನಿಕರ ಮಡದಿಯರ ತಾಳಿಯನ್ನು ಕಿತ್ತುಕೊಂಡವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಡಿಂಪಲ್ ಯಾದವ್ ಅವರು ಪ್ರಧಾನಿ ಮೋದಿಯವರಿಗೆ ಕೇಳಿದ್ದಾರೆ. ಇನ್ನೂ ಹೇಳಬೇಕಂದ್ರೆ ಪ್ರಧಾನಿ ಮೋದಿಯವರ ವಿಷಯದಲ್ಲಿ ತಾಳಿಗೆ ಅವರಲ್ಲಿ ಮರ್ಯಾದೆ ಇರಲಿಲ್ಲ. ಮದುವೆಯಾದ ಮರುದಿನವೇ ಓಡಿ ಹೋದವರು. ಪ್ರಧಾನಿ ಮೋದಿಯವರು ಮದುವೆಯಾದ ಮರುದಿನವೇ ಖರ್ಚಿಗೆ ಒಂದಷ್ಟು ಹಣ ತೆಗೆದುಕೊಂಡು ಮನೆ ಬಿಟ್ಟವರು. ಹಾಗಾಗಿ ತಾಳಿಯ ಮಹತ್ವ ಅವರಿಗೆ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತು ಈಗ ಉತ್ತರ ಪ್ರದೇಶ ಸಮಾಜವಾದಿ ಪಕ್ಷದಲ್ಲಿ ಭಾರಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಇನ್ನೇನು ನಾಳೆ 2ನೇ ಹಂತದ ಚುನಾವಣೆ ದೇಶದ ಎಲ್ಲ ಕಡೆ ನಡೆಯುತ್ತಿದೆ. ಈ ಚುನಾವಣೆಯ ಬಗೆಗೆ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಮತಯಂತ್ರ ಮತ್ತು ವಿವಿಪ್ಯಾಟ್ಗಳ ಬಗ್ಗೆ ಬಹಳ ಚರ್ಚೆ ನಡೆಯಿತು. ಸುಪ್ರೀಂ ಕೋರ್ಟ್ ಖನ್ನಾ ಮತ್ತು ದತ್ತಾ ಅವರುಗಳಿದ್ದಂಥ ಸುಪ್ರೀಂ ಕೋರ್ಟ್ ಪೀಠವು ಚುನಾವಣೆಯನ್ನು ನಾವು ಹತೋಟಿ ಮಾಡುವುದು ಸಾಧ್ಯವಿಲ್ಲ, ಚುನಾವಣಾ ಆಯೋಗ ಅದಕ್ಕೋಸ್ಕರ ಇದೆ, ಹಾಗೂ ಮತಪತ್ರಗಳನ್ನು ಬಳಸಿ ಎಂದು ನಾವು ಕಡ್ಡಾಯಪಡಿಸುವಂತಿಲ್ಲ, ಅದು ಶಾಸಕಾಂಗ ನಿರ್ಧರಿಸಬೇಕಾಗ್ತದೆ ಎನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳಿದೆ. ಆದರೆ ಚುನಾವಣಾ ಆಯೋಗಕ್ಕೆ ನ್ಯಾಯಯುತವಾಗಿ ಮತ ಚಲಾಯಿಸುವಂತೆ ಮತ್ತು ಮತಯಂತ್ರದ ಪ್ರಾಮಾಣಿಕತೆಯ ಬಗೆಗೆ ಸ್ಪಷ್ಟಪಡಿಸುವಂತೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ನಾಳೆ ಕೇರಳದ 20 ಲೋಕಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತದೆ. ಇವಾಗ ಅಲ್ಲಿ ಎದ್ದಿರುವಂಥ ಅತಿದೊಡ್ಡ ಸಮಸ್ಯೆ ಅಂದರೆ ಕಾಸರಗೋಡಿನಲ್ಲಿ ಒಂದು ಅಣುಕು ಮತಯಂತ್ರ ಚಲಾಯಿಸುವಿಕೆ ಅಲ್ಲಿ ನಡೆಯಿತು. ಈ ಅಣುಕು ಮತದಾನದಲ್ಲಿ ಯಾರಿಗೆ ಮತ ಹಾಕಿದರೂ BJPಗೆ ಮತ ಹೋಗ್ತಾ ಇತ್ತು ಅನ್ನುವಂಥದ್ದನ್ನು ಯಾರೋ ಅವರು ಇವರು ಹೇಳಿದ್ದಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಪ್ರಸಿದ್ಧ ಲಾಯರ್ ಆಗಿರುವಂಥ ಪ್ರಶಾಂತ್ ಭೂಷಣ್ ಅವರು ಹೇಳಿದ್ದು. ಇಲ್ಲಿ ಗಾಳಿ ಸುದ್ದಿ ಆಗಿದ್ದರೆ ಅದು ಸುಳ್ಳು ಅಂತ ಹೇಳ್ಬೋದಿತ್ತು. ಆದರೆ ಪ್ರಶಾಂತ್ ಭೂಷಣ್ ಅವರು ಈ ರೀತಿ ನಡೆದಿದೆ ಅನ್ನುವಂಥ ವಿಷಯವನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳಿಗೆ ಹೇಳಿದ್ದಾರೆ. ಈ ಬಗೆಗೆ ಚುನಾವಣಾ ಆಯೋಗ ತಪ್ಪೊಪ್ಪಿಕೊಂಡಿದೆ. ತಪ್ಪೊಪ್ಪಿಕೊಂಡು ಹೇಳಿದೆ ಅದು ತಾಂತ್ರಿಕ ದೋಷದಿಂದ ಆದದ್ದು, ಎಲ್ಲ ಚುನಾವಣಾ ಮತಯಂತ್ರಗಳು ಆ ರೀತಿ ಇಲ್ಲ EVM ಅಂತ ಹೇಳಿದೆ. ತಪ್ಪೊಪ್ಪಿಕೊಂಡಿರಬಹುದು ಚುನಾವಣಾ ಆಯೋಗ, ಅದು ತಾಂತ್ರಿಕ ದೋಷವೂ ಆಗಿರ್ಬೋದು. ಆದರೆ ಈ ತಾಂತ್ರಿಕ ದೋಷದಿಂದ ನನಗೆ ಯಾಕೆ ಎಲ್ಲ ಮತ ಬರಬಾರ್ದು, BJPಗೆ ಯಾಕೆ ಎಲ್ಲ ಮತ ಬೀಳಬೇಕು ಅನ್ನೋ ಪ್ರಶ್ನೆ ಹೇಳ್ತದೆ. ತಾಂತ್ರಿಕ ದೋಷವಾದಾಗ ಬೇರೆಯವರಿಗೆ ಮತ ಬೀಳೋದಾದರೆ ನನಗೆ ಬೀಳ್ಬೇಕಪ್ಪ ಎಲ್ಲ ಮತಗಳು, BJPಗೆ ಎಲ್ಲ ಯಾಕೆ ಬಿತ್ತು ಅನ್ನೋಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಕೇಳಲಿಲ್ಲ. ಆದರೆ ಚುನಾವಣಾ ಆಯೋಗ ತಪ್ಪೊಪ್ಪಿಕೊಂಡಿದೆ ಮತ್ತು ಅದು ತಾಂತ್ರಿಕ ದೋಷದಿಂದ ಆಗಿದೆ, ತಾಂತ್ರಿಕ ದೋಷದಿಂದ ಎಲ್ಲ ಮತಗಳು BJPಗೆ ಹೋಗಿದೆ ಕಾಸರಗೋಡಿನಲ್ಲಿ ಅಂತ ಹೇಳಿದೆ. ಆದರೆ ಕಾಸರಗೋಡಿನ ಈ ಒಂದು ಘಟನೆ ಕೇರಳದ 20 ಲೋಕಸಭಾ ಚುನಾವಣೆಗಳ ಮೇಲೂ ಒಂದು ಕಪ್ಪು ಕರಿನೆರಳನ್ನು ಹಬ್ಬಿಸಿಬಿಟ್ಟಿದೆ. ಈ ಕರಿನೆರಳಿನ ಪರಿಣಾಮ ಏನಾಗುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತೇಳಿದ್ರೆ ಈಗಾಗಲೇ ಮೊದಲ ಹಂತದ ಚುನಾವಣೆಯಲ್ಲಿ BJPಗೆ ಬಹಳ ಹಿನ್ನಡೆ ಆಗಿರುವಂಥದ್ದು ಸ್ಪಷ್ಟವಾಗಿದೆ. ಆ ಒಂದು ಕಾರಣದಿಂದಲೇ ಪ್ರಕಾಶ್ ರಾಜ್ ಅವರು ಕೂಡ ನಿನ್ನೆ ಅದನ್ನು ಹೇಳಿದರು. ನಟ ರಾಜಕಾರಣಿ ಪ್ರಕಾಶ್ ರಾಜ್ ಅವರು ಕೂಡ ನಿನ್ನೆ ಮಾತಾಡುತ್ತಾ ಮಹಾಪ್ರಭುಗಳು, ಅವರು ಮೋದಿಯವರನ್ನು ಮಹಾಪ್ರಭುಗಳು ಅಂತ ಕರೀಲಿಕ್ಕೆ ಶುರು ಮಾಡಿದ್ದಾರೆ. ಪ್ರಕಾಶ್ ರಾಜ್ ಅವರು ಹೇಳ್ತಾರೆ, ಮಹಾಪ್ರಭುಗಳು ಅಂಗಿಯೊಳಗಡೆ ನಡುತ್ತಾ ಇದ್ದಾರೆ. ಮೊದಲ ಹಂತದ ಮತದಾನ ನಡೆದ ಬೆನ್ನಿಗೆಯೇ ಬಾಯಿಗೆ ಬಂದದ್ದನ್ನು ಮಾತನಾಡಲಿಕ್ಕೆ ಆರಂಭಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಮೊದಲ ಹಂತದ ಮತದಾನದ ಆಗಿರುವಂಥ ಹಿನ್ನಡೆಯ ವಾಸನೆ ಅವರಿಗೆ ಗೊತ್ತಾಗಿದೆ. ಆದ್ದರಿಂದ ಅವರು
ಯಾವುದೇ ಲಂಗು ಲಗಾಮಿಲ್ಲದೆ ಯಾವುದನ್ನು ಮಾತಾಡ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಉದಾಹರಣೆಗೆ ಇವಾಗ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಬಗ್ಗೆ ಈ ಭಾರತದಲ್ಲಿ ಇಲ್ಲ. ಅಮೆರಿಕದ ಇನ್ಹೆರಿಟೆನ್ಸ್ ಟ್ಯಾಕ್ಸನ್ನು ಅಧ್ಯಯನ ಮಾಡಿದಾಗ ಅದು ದೇಶಕ್ಕೆ ಸಂಬಂಧಪಟ್ಟ ಟ್ಯಾಕ್ಸ್ ಅಲ್ಲ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇರುವಂತಹದ್ದು ಕೆಲವು ಪ್ರಾಂತ್ಯಗಳಲ್ಲಿ, ಅಮೆರಿಕದ ಕೆಲವು ರಾಜ್ಯಗಳಲ್ಲಿ ಅದಿದೆ. ಆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅನ್ನುವಂಥದ್ದು ಇಲ್ಲಿ ಇಲ್ಲದೇ ಇದ್ರೂ ಕೂಡ ಇಲ್ಲೂ ಕೂಡ ಆಸ್ತಿ ಹೆಸರು ಬದಲಾವಣೆ ಮಾಡುವಾಗ ಸಾಕಷ್ಟು ಶುಲ್ಕವನ್ನು ಸಲ್ಲಿಸ್ತಾ ಇದ್ದೇವೆ. ಅದು ಕೂಡ ಒಂದು ತೆರಿಗೆಯೇ ಆಗಿದೆ. ಹಾಗಾಗಿ ಅದೊಂದು ವಿಷಯವೇ ಅಲ್ಲದ ವಿಷಯವನ್ನು ಎತ್ತಿಕೊಂಡು ಇಲ್ಲದ ಊರಿನಲ್ಲಿ ಭಾಷಣ ಮಾಡುವವರು ಯಾವುದೋ ಒಂದನ್ನು ಮರೆಸಿಡುತ್ತಿದ್ದಾರೆ ಅನ್ನುವಂಥ ವಿಷಯಕ್ಕೆ ಬರಬಹುದು. ನಾಳೆ ನಡೆಯುವಂಥ 2ನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕದ ಮೊದಲ ಹಂತದ ಚುನಾವಣೆ ನಡೀತಿರುವುದು ನಮಗೆಲ್ಲ ಗೊತ್ತು. ಮಂಗಳೂರಿನಲ್ಲೂ ನಡೀತದೆ, ಉಡುಪಿ ಚಿಕ್ಕಮಗಳೂರಲ್ಲೂ ನಡೀತದೆ. ತೆಂಕಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೀತದೆ. ಉಳಿದ ಬಡಗನ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುವುದು ಏಪ್ರಿಲ್ 7ಕ್ಕೆ. ಆ ಬಡಗನ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರವು 1967ರಿಂದ ಹುಟ್ಟಿದೆ. ಅದಕ್ಕಿಂತ ಮುಂಚೆ ಅದು ಇರಲಿಲ್ಲ. 1967ರಿಂದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಚಾಲ್ತಿಗೆ ಬಂದಿದೆ. ಮೊದಲ ಸಂಸದರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಸಂಗನಗೌಡ ಪಾಟೀಲ್ ಅವರು ಮೊದಲ ಕಾಂಗ್ರೆಸ್ ಶಾಸಕರು. ಸಹಜವಾಗಿ ಅವರು ಕಾಂಗ್ರೆಸ್ ಸಂಸದರು. ಮೊದಲ ಸಂಸದರು ಹ್ಯಾಟ್ರಿಕ್ ಹೊಡೆದಿದ್ರು, ಅಂದರೆ 3 ಬಾರಿ ಅವರು ಗೆದ್ದಿದ್ರು. 67, 72, 77 ಎಂದು 3 ಬಾರಿ ಲೋಕಸಭೆಗೆ ಆಯ್ಕೆ ಆಗಿದ್ದರು. ಸಂಗನಗೌಡ ಪಾಟೀಲ್ ಹ್ಯಾಟ್ರಿಕ್ ಹೊಡೆದಿದ್ರು. ಆಮೇಲೆ ಯಾರು ಹ್ಯಾಟ್ರಿಕ್ ಹೊಡೆಯಲೇ ಇಲ್ಲ ಅಲ್ಲಿ. ಈಗ ಕೊನೆಯವರು ಹ್ಯಾಟ್ರಿಕ್ ಹೊಡೆದಿದ್ದಾರೆ. ಹ್ಯಾಟ್ರಿಕಲ್ಲಿ 4 ಬಾರಿ ಗೆದ್ದಿದ್ದಾರೆ. ಮೊದಲ ಸಂಸದರು 3 ಬಾರಿ ಗೆದ್ದಿದ್ದರೆ ಕೊನೆಯ ಸಂಸದರು 4 ಬಾರಿ ಗೆದ್ದಿದ್ದಾರೆ. ಮಧ್ಯದವರೆಲ್ಲ ಒಂದೊಂದೇ ಬಾರಿ, ಅದು ಅರ್ಧಾವಧಿ ಎಲ್ಲ ಇದ್ದರು. ಈಗ ಇರುವಂಥ ಹಾಲಿ ಸಂಸದರು PC ಗದ್ದಿಗೌಡರವರು BJP ಅವರು ಕಳೆದ 4 ಚುನಾವಣೆಗಳಿಂದ ಬಾಗಲಕೋಟೆಯಿಂದ ಸತತವಾಗಿ ಗೆಲ್ತಾ ಇದ್ದಾರೆ. ಹ್ಯಾಟ್ರಿಕ್ +1. ಈಗ ಕೂಡ ಅವರು ಸ್ಪರ್ಧೆಯಲ್ಲಿ ಇದ್ದಾರೆ. ಅದರ ನಡುವೆ ಜನತಾ 96 ಮತ್ತು 98ರಲ್ಲಿ ಇಲ್ಲಿ ಬದಲಾವಣೆ ಆಗಿತ್ತು. ಅಲ್ಪಾವಧಿಯ ಸಂಸದರಾಗಿ ನ್ಯಾಮಗೌಡ ಅವರು ಮತ್ತು 96ರಲ್ಲಿ ಮತ್ತು 98ರಲ್ಲಿ ಜನತಾದಳ ಮತ್ತು ಲೋಕಶಕ್ತಿಯಿಂದ ಅಲ್ಪಾವಧಿಯ ಸಂಸದರು ಗೆದ್ದಿದ್ರು. ಉಳಿದಂತೆ ಮೇಲೆಲ್ಲ ಕಾಂಗ್ರೆಸ್ನವ್ರು ಗೆದ್ದಿದ್ರೆ ಈಗ 4 ಅವಧಿಯಿಂದ ಅಂದರೆ 2004, 2009, 2014, 2019 ಎಂದು 4 ಅವಧಿಯಿಂದ PC ಗದ್ದಿಗೌಡರ ಅವರು BJPಯಿಂದ ಗೆದ್ದು 4 ಅವಧಿಯಿಂದ ಸತತವಾಗಿ ಶಾಸಕರಾಗಿದ್ದಾರೆ. ಆದರೆ ಗದ್ದಿಗೌಡರು ತನ್ನ ಗದ್ದಿಯನ್ನು ಉಳಿಸಿಕೊಳ್ಳುತ್ತಾರೆ ಅನ್ನುವುದು ಸಂದೇಹವಾಗಿದೆ. ಯಾಕೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ಬದಲಾವಣೆ ಆಗಿದೆ. ಅದಕ್ಕಿಂತ ಮೊದಲೇ ಹೆಚ್ಚು BJP ಶಾಸಕರು ಈ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದರು. 8 ವಿಧಾನಸಭಾ ಕ್ಷೇತ್ರಗಳನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಹೊಂದಿದ್ದು, 7 ವಿಧಾನಸಭಾ ಕ್ಷೇತ್ರಗಳು ಬಾಗಲಕೋಟೆ ಜಿಲ್ಲೆಗೆ ಆಗಿದ್ದು, 1 ವಿಧಾನಸಭಾ ಕ್ಷೇತ್ರ ಗದಗ ಜಿಲ್ಲೆಯ ನರಗುಂದ. 7 ಮತ್ತು 1. ಆದರೆ ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದು 3ರಲ್ಲಿ BJP ಶಾಸಕರಿದ್ದಾರೆ. 5ರಲ್ಲಿ ಕಾಂಗ್ರೆಸ್ ಇದ್ದು 3ರಲ್ಲಿ BJP ಶಾಸಕರಿದ್ದಾರೆ. ಹಾಗಾಗಿ 5-3ರ ಹೋರಾಟ. ಹಾಗಾಗಿ PC ಗದ್ದಿಗೌಡರಿಗೆ ಗದ್ದಿ ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ತದೆ ಅನ್ನುವಂಥ ಸ್ಥಿತಿ ಇದೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಬಾಗಲಕೋಟೆ ಕೂಡ ಒಂದು ಸಾಧಕವಾಗಿರುವಂಥ ಕ್ಷೇತ್ರ ಅಂತ ನಾವು ತಿಳಿದುಕೊಳ್ಳಬಹುದು. ಇವೆಲ್ಲದರ ನಡುವೆ ಇನ್ನೊಂದು ವಿಷಯವನ್ನು ಕೂಡ ನಾವು ನೆನಪು ಮಾಡಿಕೊಳ್ಳಿರಬೇಕಾಗ್ತದೆ. ಹಿಂದುಳಿದ ವರ್ಗಗಳ ಪ್ರಶ್ನೆ ಬಹಳ ಕಾಲದಿಂದ ಇದೆ. ಇದು ಮಂಡಲ್ ಗಲಾಟೆ ಭಾರಿ ದೊಡ್ಡ ಹಿಂಸಾಚಾರಕ್ಕೆ ಕೂಡ ಕಾರಣವಾಗಿತ್ತು. ಯಾಕಂತ ಹೇಳಿದ್ರೆ ಪಟ್ಟಭದ್ರರು ಯಾವಾಗಲೂ ಹೆಚ್ಚು ಅಧಿಕಾರವನ್ನು ಉಳಿಸಿಕೊಳ್ತಾರೆ.
ದಲಿತರಿಗೆ ಒಂದು ಮೀಸಲಾತಿ ಕೊಟ್ಟಿದ್ದಾರೆ. ಆ ಮೀಸಲಾತಿಯಲ್ಲಿ ಕೂಡ ತಮಗೆ ಬೇಕಾದವರನ್ನೇ ಗೆಲ್ಲಿಸಿಕೊಳ್ತಾರೆ. ಈ ಮಧ್ಯದಲ್ಲಿರುವ ಅತಿ ಸಣ್ಣ ಜಾತಿಗಳ ಬಗ್ಗೆ ಯಾರು ಕಾಳಜಿ ವಹಿಸುವವರು ಎನ್ನುವ ಪ್ರಶ್ನೆ. ಅದರಲ್ಲಿ ವಿಶೇಷ ಏನಂತ ಹೇಳಿದರೆ, ಕಾಂಗ್ರೆಸ್ನಲ್ಲಿ ಆರಂಭದಲ್ಲಿ ಹೆಚ್ಚು ಮೇಲ್ಜಾತಿಯವರು ಗೆದ್ದಿದ್ರು ಯಾವುದು ಮೊದಲ ಚುನಾವಣೆಯಲ್ಲಿ. ಆದರೆ 67ರಿಂದ ಅದು ಬದಲಾವಣೆ ಆಗಿ 72ಕ್ಕೆ ಬರುವಾಗ ಸಾಕಷ್ಟು ಜನ ಹಿಂದುಳಿದ ವರ್ಗದವರು ಅದರಿಂದ ಆಯ್ಕೆಯಾಗಿದ್ದರು. ಆದರೆ ಮತ್ತೆ ಜನತಾ ಬಂದಾಗ ಮತ್ತೆ ಮೇಲ್ಜಾತಿಯವರೇ ಗೆದ್ದಿದ್ರು. ಆಮೇಲೆ ಮತ್ತೆ ಕಾಂಗ್ರೆಸ್ ಬಂದಾಗ ಎಲ್ಲ ಜಾತಿಯವರು ಸಮಾನ ಅನ್ನುವಂಥ ರೀತಿಯಲ್ಲಿ ಗೆದ್ದಿದ್ರು. BJP ಬಂದ ಮೇಲೆ ಗೆಲ್ಲುವ ಪ್ರಮಾಣ ಮೇಲ್ಜಾತಿಯವರು ಹೆಚ್ಚಾಗಿದೆ ಅಂತ ಕನ್ನಡಿ ಹಾಕಿ ಹುಡುಕಬೇಕಾಗಿಲ್ಲ, ಕಣ್ಣಿಗೆ ಕಾಣ್ತಾ ಇದೆ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ OBC ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಸಿ ಸುಳ್ಳನ್ನು ಪ್ರಧಾನಿಯವರೇ ಹೇಳ್ತಾರೆ ಅಂತ ಹೇಳಿದ್ರೆ ಈ ದೇಶದ ಪ್ರಚಾರ ಯಾವ ರೀತಿ ಇರಬಹುದು? ಇನ್ನೂ ಒಂದು ವಿಷಯ, ಈ ಹಿಂಸಾಚಾರ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಯಾವ ರೀತಿ ನಡೀತದೆ ಅಂತ. ಇವಾಗ ಕಟೀಲ್ನಲ್ಲಿ ಅತ್ಯಾಚಾರ ನಡೆದಿತ್ತು, ಮೂಡುಬಿದಿರೆಯಲ್ಲಿ ಅತ್ಯಾಚಾರ ನಡೆದಿತ್ತು. ಆದರೆ ಒಬ್ಬರು ಚಡ್ಡಿ ಒಂದೇ ಅತ್ಯಾಚಾರವನ್ನು ಹಿಡ್ಕೊಂಡಿದ್ದಾರೆ, ಅವಳೊಬ್ಬಳೇ ಹೆಂಗ್ಸಲ್ವಾ ಅಂತ ಪ್ರಶ್ನೆ ಕೇಳ್ಕೊಂಡು. ಅದೇ ರೀತಿ ಇವಾಗ ಹಲವು ಕೊಲೆಗಳು ನಡೆದಿವೆ. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಸುಮಾರು 57 ಲವ್ ಜಿಹಾದ್ ಅನುಭವದ, ಅಂದರೆ ಲವ್ ಜಿಹಾದ್ ಅಲ್ಲ, ಲವ್ ಪೇಲೂರ್ ಕೊಲೆಗಳು ನಡೆದಿವೆ 57. ಆದರೆ ಇವಾಗ ಚಡ್ಡಿಗಳಿಗೆ ಕಾಣಿಸಿರೋದು ಹುಬ್ಬಳ್ಳಿಯ ನೇಹಾ ಅವರ ಕೊಲೆ ಮಾತ್ರ, ಉಳಿದವ್ರದ್ದೆಲ್ಲ ಲವ್ ಫೇಲೂರ್ ಕೊಲೆ ಅಲ್ಲ. ಯಾಕಂದರೆ ಅವರಿಗೆ ಅದರಲ್ಲಿ ಪ್ರಯೋಜನ ಇಲ್ಲ. ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಾಗ ಬೇರೆ ಬೇರೆ ವಿಷಯಗಳು. ಕಳೆದ ವರ್ಷ ನಾಂದೇಡ್ನಲ್ಲಿ ಒಂದು ಅಫಿಡವಿಟನ್ನೇ ಒಬ್ಬರು ಸಂಘ ಪರಿವಾರದವರೇ ಕೋರ್ಟಿಗೆ ಸಲ್ಲಿಸಿದ್ರು. ಆ ಕೋರ್ಟಿಗೆ ಸಲ್ಲಿಸಿದಂಥ ಅಫಿಡವಿಟ್ನ ಪ್ರಕಾರ ವಾಜಪೇಯಿ ಅವರು ಪ್ರಧಾನಿ ಇದ್ದಾಗ ಕೆಲವರು ಅಲ್ಲಲ್ಲಿ ಸಂಘ ಪರಿವಾರದವರು ಬಾಂಬ್ಗಳನ್ನು ಸಿಡಿಸಿದ್ರು, ಸಣ್ಣ ಪ್ರಮಾಣದ ಬಾಂಬ್ಗಳನ್ನು ಸಿಡಿಸಿದ್ರು, ಅದನ್ನು ಬೇರೆಯವರ ಮೇಲೆ ಹಾಕಿ ಅಪಪ್ರಚಾರ ನಡೆಸಿದ್ರು ಅನ್ನುವಂಥ ಅಫಿಡವಿಟನ್ನು ಕೋರ್ಟಿಗೆ ಸಲ್ಲಿಸಿದರು. ಅದರಲ್ಲಿ ಇರುವಂಥ ಒಂದು ವಿಷಯ ಅಂತ ಹೇಳಿದರೆ, ಆ ಬಾಂಬಿನ ಪ್ರಚಾರದ ಫಲ ಮೊದಲು ಸಿಗದೇ ಇದ್ರೂ ಕೂಡ 2014ರಲ್ಲಿ ಆ ಬಾಂಬ್ ಸ್ಫೋಟಗಳ ಫಲ ಸಿಕ್ಕಿ BJP ಅಧಿಕಾರಕ್ಕೆ ಬಂತು, ಮೋದಿಯವರು ಪ್ರಧಾನಿ ಆದರು ಅಂತ ಈ ಅಫಿಡವಿಟ್ನಲ್ಲಿ, ಕೋರ್ಟಿಗೆ ಕೊಟ್ಟ ಅಫಿಡವಿಟ್ನಲ್ಲೇ ಇದೆ. ಆದರೆ ಆಮೇಲೆ ಆ ಅಫಿಡವಿಟ್ ಏನಾಯಿತು? ಆರೋಪ ಅಫಿಡವಿಟ್ ಕೊಟ್ಟಂಥ ಅವರನ್ನು ಸಾಕ್ಷಿದಾರರಾದರೆ ಅವರ ಹೆಸರಿಸಿದಂಥ ಬಾಂಬ್ ಸ್ಫೋಟದ ಆರೋಪ ಹೊತ್ತ ಸಂಘ ಪರಿವಾರದವನ್ನು ಬಂಧಿಸಲಾಯಿತೆ. ಏನೂ ಕೂಡ ಗೊತ್ತಾಗಿಲ್ಲ. ಈ ದೇಶದ ಕಾನೂನು ಪರಿಸ್ಥಿತಿ ಯಾವ ರೀತಿಗೆ ಬಂದಿದೆ, ಕಾನೂನು ಸುವ್ಯವಸ್ಥೆ ಯಾವ ರೀತಿಗೆ ಬಂದಿದೆ ಮುಟ್ಟಿದೆ ಅನ್ನುವಂಥದ್ದು, ಎಲ್ಲಿಗೆ ಹೋಗ್ತದೆ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. ಲೋಕಸಭಾ ಚುನಾವಣೆ ಎಲ್ಲ ಕಡೆ ನಡೆಯುವಂತೆ ಇನ್ನೂ ಕೂಡ 1 ಹಂತ ಮಾತ್ರ ಮುಗಿದಿದೆ, ನಾಳೆಗೆ 2ನೇ ಹಂತ ಇದೆ. ಅನಂತರ ಕೂಡ 7 ಹಂತದ ಲೋಕಸಭಾ ಚುನಾವಣೆ ನಡೆಯಬೇಕಾಗಿರೋದ್ರಿಂದ ಬಹಳ ಉದ್ದಕ್ಕೆ ಇದು ಎಳ್ಕೊಂಡು ಹೋಗ್ತಾ ಇದೆ. ಈ ರೀತಿ ನಡೆಯುವಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಆರೋಪ ಪ್ರತ್ಯಾರೋಪಗಳು ಎನ್ನುವುದು ಒಂದು ಸಹಜ ಪ್ರಕ್ರಿಯೆ. ಆದರೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವಾಗ ಅನುಸರಿಸಬೇಕಾದ ವಿಧಾನವೇನು? ನಾನೇನು ಮಾಡ್ತೇನೆ, ನಾನು ಏನು ಹಿಂದೆ ಇದೆಲ್ಲ ಮಾಡಿದ್ದೆ, ಮುಂದೆ ಇದನ್ನೆಲ್ಲ ಮಾಡ್ತೇನೆ ಅನ್ನುವಂಥದ್ದು ಚುನಾವಣಾ ಪ್ರಚಾರದ ಅತಿ ಮುಖ್ಯವಾದ ಅಂಶ. ಆದರೆ ಈಗ ಆಗ್ತಾ ಇರುವುದೇನು? ಅತಿ ಮುಖ್ಯವಾದ ಅಂಶಗಳನ್ನೆಲ್ಲ ಮರೆಸುವಂತೆ ಕೆಲಸಕ್ಕೆ ಬಾರದ ಅಂಶ ಅಮೆರಿಕದಲ್ಲೆಲ್ಲೋ ಇರುವಂಥ ಇನ್ಹೆರಿಟೆನ್ಸ್ ಟ್ಯಾಕ್ಸು. ಅದರ ಬಗ್ಗೆ ಯಾರೂ ಸುದ್ದಿ ಎತ್ತದೇ ಇದ್ದರೂ ಅದನ್ನು ಹುಡುಕಿ ಸುದ್ದಿಯನ್ನು ಆಚೆ ಈಚೆ ಕತ್ತರಿಸಿ ಎಲ್ಲರ ತಲೆ ತಿರುಗಿಸುವಂಥ ಪ್ರಚಾರದ ಒಂದು ಅಣುಕು ಅಲ್ಲ, ಒಂದು ವ್ಯವಸ್ಥೆಯ ಅಣುಕು ಇದು. ಈ ರೀತಿ ವ್ಯವಸ್ಥೆಯ ಅಣುಕು ಮಾಡುವುದನ್ನು ನಿಲ್ಲಿಸಿ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಭಾರತ ಪ್ರಜಾಪ್ರಭುತ್ವವನ್ನು ರಕ್ಷಿಸುವಂಥ ಕರ್ತವ್ಯವನ್ನು ಎಲ್ಲ ರಾಜಕಾರಣಿಗಳು ಮಾಡಬೇಕು ಎಂದು ಕೇಳುತ್ತಾ ಕತೆ ಕಾರಣಕ್ಕೆ ಕೊನೆ ಹೇಳ್ತಾ ಇದ್ದೇನೆ. ನೋಡ್ತಾ ಇರಿ V4 ನ್ಯೂಸ್ ಹಾಗೂ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ತಮಗೆಲ್ಲ ಸಲ್ಲಿಸ್ತಾ ಇದ್ದೇನೆ
101 ನಮಸ್ಕಾರ.